ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಲೋಕೇಶ್. ಸರ್ ನಿಮ್ಮ ಬಗ್ಗೆ ಭಾಳ ಕೇಳಿದ್ದೀವಿ. ಸ್ಟೂಡೆಂಟ್ಗಳಲ್ಲಿ ನಿಮ್ಮ ಬಗ್ಗೆ ಭಾಳ ಇದಾಗಿ ಹೇಳ್ತಾರೆ, ಒಳ್ಳೆ ನಮ್ಮ ಶಿಕ್ಷಕರು ಅಂತೆಲ್ಲ ಇದು ಮಾಡ್ತಾರೆ. ನಿಮ್ದೇನೋ ರಿಟೈರ್ಡ್ ಅಂತ ಕೇಳ್ದಂಗೆ ಆಯಿತು. ಸ್ಟೂಡೆಂಟ್ಗಳೆಲ್ಲ ಸೇರ್ಕೊಂಬಿಟ್ಟು ನಿಮ್ಗೇನೋ ಸನ್ಮಾನ ಏನೋ ಇದು ಮಾಡೋಕ್ಕೆ ಇಟ್ಕೊಂಡಿದ್ದಾರಂತೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಸರ್, ನಾನು ಸುಮಾರು 41 ವರ್ಷಗಳ ಕಾಲ ಇದೇ ಚಿಕ್ಕನಹಳ್ಳಿ ತಾಲೂಕಿನಲ್ಲಿ ಮುದ್ದೇನಹಳ್ಳಿ, ಮಾಳಿಗೆಹಳ್ಳಿ, ಚಿಕ್ಕನಾಯಕನಹಳ್ಳಿ, ಗಂಟಿನಪಾಳ್ಯ, ಸಾಸ್ಲು, ಶೆಟ್ಟಿಕೆರೆ ಈ ಕಡೆ ಸೇವೆ ಸಲ್ಲಿಸಿ ಈಗ ಕಳೆದ ಜೂನ್ 30ರಂದು ನಾನು ನಿವೃತ್ತಿ ಆಗಿದ್ದೀನಿ. ಮಕ್ಕಳೆಲ್ಲ ನಮಗೆ ಮಾಳಿಗೆಹಳ್ಳಿನಲ್ಲಿ ಭಾಳ ಅದ್ದೂರಿಯಾಗಿ ಗುರುಸ್ಪಂದನ ಅಂತೇಳಿ ಆ ಕಾರ್ಯಕ್ರಮವನ್ನು ಮಾಡಿ ಎಲ್ಲ ಗುರುಗಳನ್ನ ಗೌರವಿಸಿದ್ದಾರೆ. ಈಗ ನಾನು 41 ವರ್ಷಗಳ ಕಾಲ ಏನು ಸೇವೆಯನ್ನು ಸಲ್ಲಿಸಿದ್ದೀನಿ, ಎಲ್ಲರೂ ಅಂದರೆ ನಾನು ಎಲ್ಲೇ ಕೆಲಸ ಮಾಡಿರ್ತೀನಿ ಆ ಎಲ್ಲ ಮಕ್ಕಳನ್ನ ಒಂದು ಕಡೆ ಸೇರಿಸಿ ಎಲ್ಲ ಪೋಷಕರನ್ನು, SDMC ಅವರನ್ನು, ಬಿಸಿಯೂಟ ಸಿಬ್ಬಂದಿಯವರನ್ನ, ಹಾಗೂ ನನ್ನ ಆತ್ಮೀಯ ಸಹೋದ್ಯೋಗಿ ಶಿಕ್ಷಕರನ್ನ, ಅಧಿಕಾರಿ ವರ್ಗದವರನ್ನ, ಮಾಧ್ಯಮ ಮಿತ್ರರನ್ನ ಎಲ್ಲರೂ ಒಂದು ಕಡೆ ಸೇರಿಸಿ ಅವ್ರಿಗೊಂದು, ಯಾಕೆಂದರೆ ತಾಲೂಕಿನಲ್ಲಿ ನನಗೆ ಒಂದು ಸೇವೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಒಂದು ಧನ್ಯವಾದ ಹೇಳಬೇಕು ಅಂತೇಳಿ ಇದೇ ತಿಂಗಳು ಮುಂದೆ ಬರ್ತಕ್ಕಂಥ ಭಾನುವಾರ 9ನೇ ತಾರೀಕು ಒಂದು ಕೃತಜ್ಞತಾ ಸಮರ್ಪಣೆಯ ಹೆಸರಿನಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ನಮ್ಮ ಫ್ಯಾಮಿಲಿಯವರು, ನನ್ನ ಕುಟುಂಬದವರು ಇಟ್ಕೊಂಡಿದ್ದಾರೆ. ಎಲ್ಲ ಮಕ್ಕಳನ್ನು ಒಂದೇ ಕಡೆ ಸೇರಿಸಿ, ಎಲ್ಲ ಪೋಷಕರನ್ನು ಒಂದೇ ಕಡೆ ಸೇರಿಸಿ ಎಲ್ಲರಿಗೂ ಒಂದು ಧನ್ಯವಾದ ಹೇಳೋ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ನಾನು ವ್ಯವಸ್ಥೆ ಮಾಡಿದ್ವಿ ಸರ್. ಎಷ್ಟು ಮಕ್ಕಳು ಸೇರ್ತಾರೆ ಸರ್ ಅವತ್ತು? ಸುಮಾರು ಹೊತ್ತು ನನ್ನ ಅಂದಾಜಿನಲ್ಲಿ ಸರ್, ಅವತ್ತು ಎಲ್ಲ ಕಡೆ ನನ್ನ ಕಾಂಟ್ಯಾಕ್ಟಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ನೋಡಿದ್ರೆ ಒಂದು 200ರಿಂದ 250 ಮಕ್ಕಳು ಸೇರ್ತಕ್ಕಂಥ ಒಂದು ಅಂದಾಜಿದೆ ಸರ್. ಪೋಷಕರು ಶಿಕ್ಷಕರೆಲ್ಲ ಸೇರಿ ಒಂದು 400, 500 ಆಗ್ಬೋದು ಸರ್. ಸ್ಥಳ ಎಲ್ಲಿ ಸರ್? ಸ್ಥಳ ಸರ್ SS ಪಾರ್ಟಿ, ಅದು ರೋಟರಿ ಶಾಲೆ ಪಕ್ಕ ಇರ್ತಕ್ಕಂಥ SS ಪಾರ್ಟಿಯಲ್ಲಿ ವ್ಯವಸ್ಥೆ ಮಾಡಿದ್ವಿ ಸರ್. ಅದನ್ನ ಚಿಕ್ಕನಹಳ್ಳಿ ಟೌನಲ್ಲಿ? ಹೌದು, ಚಿಕ್ಕನಹಳ್ಳಿ ಟೌನಲ್ಲೇ ಸರ್. ಅದು 10 ಗಂಟೆಗೆ ಪ್ರಾರಂಭ ಆಗುತ್ತೆ. 10 ಗಂಟೆಗೆ ಪ್ರಾರಂಭ ಆಗುತ್ತೆ. ಮಕ್ಕಳ ಅನಿಸಿಕೆ ಇರುತ್ತೆ, ಅಧಿಕಾರಿಗಳು ಶಿಕ್ಷಕರ ಅನಿಸಿಕೆ ಇರುತ್ತೆ. ಆಮೇಲೆ ಮಕ್ಕಳು ನನಗೆ ನೇರವಾಗಿ ಪ್ರಶ್ನೆ ಕೇಳ್ತಕ್ಕಂಥ ಒಂದು ಮುಕ್ತ ಸಂವಾದ ಅನ್ನೋ ಒಂದು ಹೆಸರಿನಲ್ಲಿ ಅದು ಒಂದು ಕಾರ್ಯಕ್ರಮವನ್ನು ಅರೇಂಜ್ ಮಾಡಿದ್ವಿ. ಊಟದ ವ್ಯವಸ್ಥೆ ಇರುತ್ತೆ. ಹೀಗೆ ಅನೇಕ ಕಾರ್ಯಕ್ರಮಗಳು, ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತೆ ಸರ್. ಅಲ್ಲಿ ಗೆಸ್ಟಾಗಿ ಯಾರು ಕರೆಸ್ತಿದ್ರ ಸರ್? ಗೆಸ್ಟಾಗಿ ಸರ್ ನಾವು BOರನ್ನ ಇನ್ವೈಟ್ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಹಿಂದೆ ಸೇವೆ ಸಲ್ಲಿಸಿರ್ತಕ್ಕಂಥ ನಾಗೇಶ್ ಸರ್ ಆಗಿರ್ಬೋದು, ಸಿದ್ದರಾಜನ್ ಸರ್ ಆಗಿರ್ಬೋದು, ಸಂಗಮೇಶ್ ಸರ್ ಆಗಿರ್ಬೋದು, ಯಾರ್ಯಾರು ಅಧಿಕಾರಿಗಳು ನನ್ನ ಒಂದು ಸಂಪರ್ಕದಲ್ಲಿದ್ದಾರೆ ಅವರೆಲ್ಲರನ್ನೂ ಕರೆಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸರ್. ನಾನು ಎಲ್ಲರಿಗೂ ಇನ್ವೈಟ್ ಮಾಡಿದ್ದೀನಿ. ನಾನು ಅಂದು ನಿವೃತ್ತಿ ಆಗೋ ದಿನನ ಅದು? ಹಾಂ ಸರ್, ನಿವೃತ್ತಿ ಆದ ದಿನ ಜೂನ್ 30. ನಾನು ಕಳೆದ ಜೂನ್ 30. ಬಟ್ ನಾನೇನು ಅಂತಂದ್ರೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ಈಗ ಮುಂದಿನ ಭಾನುವಾರ 9ನೇ ತಾರೀಕು ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ವಿ. ಅಂದರೆ ಕೃತಜ್ಞ ಹೇಳೋದಕ್ಕೆ ಒಂದು ಕಾರ್ಯಕ್ರಮ, ಕೃತಜ್ಞತೆಯನ್ನು ಥ್ಯಾಂಕ್ಸ್ ಹೇಳಬೇಕು, ನನಗೆ ಸಪೋರ್ಟ್ ಮಾಡಿದಂಥ ಎಲ್ಲರೂ ಥ್ಯಾಂಕ್ಸ್ ಹೇಳೋ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಎಷ್ಟು ವರ್ಷದಿಂದ ಸೇವೆ ಸಲ್ಲಿಸಿದ್ರ ಸರ್? ಸರ್, ನಾವು ಸುಮಾರು, ನಂದು ತಾಲೂಕಿನಲ್ಲಿ ಅಧಿಕ ಸೇವೆ ಅಂತ ಹೇಳ್ತಾರೆ, ಬಟ್ 41 ವರ್ಷಗಳ ಸುದೀರ್ಘವಾದಂಥ ಸೇವೆಯನ್ನು ನಾನು ಸಲ್ಲಿಸಿ ನಿವೃತ್ತಿ ಆಗಿದ್ದೀನಿ ಸರ್. ಎಲ್ಲ ಕಡೆನೂ ಮಕ್ಕಳು ಅದೇ ಅಭಿಮಾನ ಇಟ್ಟಿದ್ದಾರೆ, ಪೋಷಕರು ಸಹಿತ ಅದೇ ಅಭಿಮಾನ ಇಟ್ಟಿದ್ದಾರೆ. ನಾನು ಫೋನ್ ಮಾಡಿ ಹೇಳಿದಾಗ ಅವರಿಂದ ಯಾವ ರೀತಿ ಒಂದು ರೆಸ್ಪಾನ್ಸ್ ಇತ್ತು ಅಂತಂದರೆ, ಸರ್ ಇಲ್ಲ ಖಂಡಿತ ಬರ್ತೀವಿ, ಕುಟುಂಬ ಸಮೇತ ಬರ್ತೀವಿ ಅಂತ ಹೇಳಿದ್ದಾರೆ. ನಾನು ಅವ್ರನ್ನ ಎದುರು ನೋಡ್ತಾ ಇದ್ದೀನಿ, ಅವ್ರ ಜೊತೆ ಮಾತಾಡೋದಕ್ಕೆ. ಭಾಳ ವರ್ಷಗಳ ನಂತರ ನಮ್ಮ ಮಕ್ಕಳನ್ನ ಭೇಟಿ ಆಗ್ತಾ ಇದ್ದೀವಿ. ನನಗೆ ಆ ಒಂದು ಕುತೂಹಲ ಖಂಡಿತ ಇದೆ ಸರ್. ನಿಮ್ಮ ಸ್ಟೂಡೆಂಟ್ಗಳು ಮತ್ತು ಕಲ್ತಂಥ ಪಾಠದಿಂದವ ಯಾವ್ಯಾವ ಹುದ್ದೆಯಲ್ಲಿದ್ದಾರೆ ಸರ್? ಸರ್, ಕೆಲವರು ಈಗ ನಿಮಗೆ ಗೊತ್ತಿದೆ, ಎಲ್ಲೆಲ್ಲ ಬೇರೆ ಬೇರೆ ಹುದ್ದೆ ಇವತ್ತು ಇಂಜಿನಿಯರು ಅವೆಲ್ಲ ಕಾಮನ್ನು. ಅಂದರೆ ನಾನು ಹೇಳ್ತಕ್ಕಂಥದ್ದು ಅಂದರೆ ನನ್ನಿಂದ ಕಲ್ತಂಥ ಮಕ್ಕಳು ಸ್ವಾಭಿಮಾನದಿಂದ ತಮ್ಮ ಬದುಕನ್ನು ರೂಢಿಸ್ಕೊಂಡಿದ್ದಾರೆ. ಈಗ ಮುದ್ದೇನಹಳ್ಳಿ ಜೀವನ್ ಅಂತಕ್ಕಂಥವ್ನು ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಅವನು ಸಿನಿಮಾ ಫೀಲ್ಡ್ನಲ್ಲಿದ್ದಾನೆ, ಸಿನಿಮಾ ಕ್ಷೇತ್ರದಲ್ಲಿದ್ದಾನೆ. ಆಮೇಲೆ ನಮ್ಮ ದರ್ಶನ್ ಅಂತ ಹೇಳಿ ಅವನು ಗಂಟಿನಪಾಳ್ಯದ ಸ್ಟೂಡೆಂಟು, ಅವನು ಇದೇ ರೀತಿ ಒಂದು ಬ್ಲಾಗ್ ಮಾಡಿಕೊಂಡು ಎಲ್ಲ ಒಂದು ಶಾಸಕರನ್ನ, ಬೇರೆ ಬೇರೆ ಅಂದರೆ ಸಾಧಕರನ್ನೆಲ್ಲ ಇಂಟರ್ವ್ಯೂ ಮಾಡ್ತಾ ಇದ್ದಾನೆ. ಹೀಗೆ ನಮ್ಮ ಅನೇಕ ಟೀಚರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಉಷಾ ಅಂತ ಇರ್ಬೋದು, ಆಶಾ ಅಂತ ಇರ್ಬೋದು, ನಳಿನ, ರಮ್ಯಾ, ಈಗ ಯಾರು ನನ್ನಿಂದ ಕಲ್ತಂಥವ್ರು ಬೇರೆ ಬೇರೆ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರದಲ್ಲೂ ತೊಡಗಿಸ್ಕೊಂಡಂಥವ್ರು ಇದ್ದಾರೆ. ಅವರೆಲ್ಲರನ್ನೂ ನಾನು ಅವತ್ತು ಭೇಟಿಯಾಗೋಕ್ಕೆ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಸರ್. ನಾವು ಅವ್ರನ್ನ, ಆಮೇಲೆ ವಿಶ್ವಾಸ್ ಅಂತೇಳಿ ಸಾಸು ಬಗ್ರೆಟ್ಟೆ ಅಂತ ಹುಡುಗ, ಅವನು ತುಂಬ ಆ್ಯಕ್ಟಿವ್ ಆಗಿ ಈ ಧ್ಯಾನ, ಬೇರೆ ಬೇರೆ ಪಿರಮಿಡ್ ಈಗೆಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಅವನು ಸಹಿತ ಭಾಗವಹಿಸ್ತಾ ಇದ್ದಾನೆ. ಅವರೆಲ್ಲರ ಹೊತ್ತು ಭೇಟಿ ಆಗ್ತಾರೆ ಅವರಿಗೆ.